ನೀನ್ ಹಾಡ್ತಾ ಇದ್ರೆ ಆಂಟಿ ಹಾಡ್ದಂಗೆ ಅನ್ಸುತ್ತೆ ನನ್ಗೆ. ನೋಡೆ ಮ್ಯಾಮ್ ಹಾಡ್ದಂಗೆ ಅನ್ಸುತ್ತೆ ನನ್ಗೆ ನಿಜ. ಗುರುಗಳು. ಓ ಮೈ ಟೀಚರ್. ನಿಜವಾಗ್ಲೂ ಐ ಫೀಲ್ ದಟ್ ಶಿ ವಾಸ್ ಸಿಂಗಿಂಗ್. ಓ ಮೈ ಗಾಡ್. ಸೊ ಐ ವಿನ್ ಅಲ್ವಾ? Yeah, of course. She wins. Hands down, she wins. Hands up, you win. ಓಕೆ. Okay. So ಹಂಗಾಗಿ ನಾವು ಜಗಳ ಜಾಸ್ತಿ ಆಡ್ತಾ ಇದ್ದಿದ್ದು. ಅಂಡ್ ಏನೋ ಒಂದು ಆರ್ಗ್ಯುಮೆಂಟ್ ಸುಮ್ಮನೆ ಜಗಳ ಆಡ್ತಾ ಇದ್ವಿ. ಸಡನ್ಲಿ ಐ ಡೋಂಟ್ ನೋ ವೆನ್ ಇಟ್ ಚೇಂಜ್. ಸೊ ಅದು ಚೈಲ್ಡ್ಹುಡ್ ಕ್ರಶ್ ಆಗ್ಲಿ ಅಥವಾ ಲವ್ ಅಟ್ ಫಸ್ಟ್ ಸೈಟ್ ಅಂತೂ ಅದೆಲ್ಲ ಇಲ್ಲ. ಲವ್ ಅಟ್ ಲೈಕ್ 30th ಸೈಟ್. 300 sites. 300th ಸೈಟ್ ಆಫ್ಟರ್ ಲೈಕ್ 4-5 years ಆಫ್ ನೋಯಿಂಗ್ ಆಕ್ಚುಲಿ ಅಲ್ವಾ? ಫಸ್ಟ್ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿಮ್ಗೆ 3 ಫಿಲ್ಮ್ ಆಫರ್ಸ್ ಬಂದಿತ್ತಂತೆ. ಅದನ್ನ ಆಲ್ ಆಫ್ ದಮ್ ವರ್ ಹಿಟ್ಸ್ ಅಂತೆ. ಅದನ್ನೆಲ್ಲ ಬಿಟ್ಟಿದ್ರಂತೆ. ಅದನ್ನು ಆನ್ ಟಾಪ್ ಆಫ್ ದಟ್ ದರ್ಶನ್ ತೂಗುದೀಪ ಅವರ ಪ್ರೊಡಕ್ಷನ್ ಒಂದು ಮೂವಿ ಅಂತೆ. ಅದು ತುಂಬಾ ಹಿಟ್ ಆಯ್ತಂತೆ. ಯಾಕೆ? ಇಲ್ಲ, ಅವಾಗ ನನಗೆ ಒಂದು ಯಾರಿಗೆ ಯಾವ್ದಾದ್ರು ವಿಷಯಕ್ಕೆ ಕಮಿಟ್ ಆದ್ರೆ ಅದು ಯಾವತ್ತೂ ಚೇಂಜ್ ಆಗಲ್ಲ. ಒಂದು ಅವಾಗ ನಾನು ಸೀರಿಯಲ್ ಅಲ್ಲಿ ತುಂಬಾ ಪೀಕ್ ಅಲ್ಲಿ. ಸೊ ಜಸ್ಟ್ ಇನ್ನೊಂದು 200 ಎಪಿಸೋಡ್ ಅಷ್ಟಿತ್ತು ಬ್ಯಾಲೆನ್ಸ್. ಅಂದ್ರೆ ನಾನು ಹೇಳಿದ್ದೆ ಅವ್ರಿಗೆ ಇಷ್ಟ ಆದ್ಮೇಲೆ ಬಿಟ್ಬಿಡ್ತೀನಿ. ಅದು ಆಗ್ಲಿಲ್ಲ, ಮಾಡಕ್ ಆಗ್ಲಿಲ್ಲ. ಇಲ್ಲೂ ಕೂಡ ನಾನು ಕಮಿಟ್ ಆಗಿದ್ರಿಂದ ಅದನ್ನ ಅದರಿಂದ ಆಚೆ ಬಂದು ಇದನ್ನ ಮಾಡಕ್ ಕಷ್ಟ ಆಯ್ತು. ಆಮೇಲೆ ಇವ್ರಿಗೂ ಪಾಪ 2-3 ಸರಿ ಕೇಳಿದ್ರು. ನನ್ನ ಕೆಲ ಆಗದೆ ಆಗೋದ್ರಿಂದ ಅದನ್ನ ಬಿಟ್ಟೆ. ಆಮೇಲೆ ಬೇಜಾರಾಯ್ತು ನನಗೆ, ಯಾಕಂದ್ರೆ ಸಿಲ್ವರ್ ಜುಬ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದು. ಅದಾದ್ಮೇಲೆ ಇನ್ನೂ ಆ ಥರದ್ದು 2-3 ಸಿನಿಮಾ ಅದೇ ತರ ಆಯ್ತು ನನಗೆ. ಎದ್ದೇಳ ಮಂಜುನಾಥ ಒಂದು, ಇನ್ನೊಂದು ಚೆಲ್ಲಾಟ ಒಂದು, ಇನ್ನೊಂದು ಮಿಸ್ಟರ್ ಗರ್ಗಸ. ಸೊ ಬಟ್ ಸಿಲಿಲಾಲಿ ಆಕ್ಚುಲಿ ಪುಟ್ ಯು ಆನ್ ಅ ವೆರಿ ಹೈ ಪ್ಲಾಟ್ಫಾರ್ಮ್ ಆಲ್ಸೋ ಅಲ್ವಾ? ಸೊ ನೋ ರಿಗ್ರೆಟ್. ಇಲ್ಲ, ಡೆಫಿನೆಟ್ಲಿ ಆ ವಿಷಯದಲ್ಲಿ ನನಗೆ ಯಾವತ್ತೂ ಖುಷಿ ಇದೆ. ಸೊ ಹಂಗಾಗಿ ಹೇಳ್ದಂಗೆ ನೋ ರಿಗ್ರೆಟ್ಸ್. ಸೊ ಇವಾಗ ಎಣ್ಣೆ ಕಾದಿದೆ. ಸೊ ಈಗ ನಿಧಾನಕ್ಕೆ ಸೈಡ್ ಇಂದ ನೀಟಾಗಿ ನೋಡ್ಕೊಂಡು ಅದೊಂಚೂರು ಇದು ಫ್ರೈ ಮಾಡೋಣ. ಈಗ ಬ್ರೌನ್ ಆಗಿರೋದನ್ನೆಲ್ಲ ತೆಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಅಲ್ವಾ? ಕಲರ್ ನೋಡಿದ್ರೆ ಹೇಳ್ತೀನಿ. ಸೊ ಮನೇಲಿ ನೀವು ಮಾಡ್ತಾ ಇರ್ತೀರಾ ಸಂಗೀತ ಇದನ್ನ? ಹಾ, ಮಾಡ್ತಾ ಇರ್ತೀನಿ ಅವಾಗ ಆನ್ ಅ ರೈನಿ ಡೇ, ಸಂಡೇ ಆಫ್ಟರ್ನೂನ್, ಯಾವಾಗ ವಿ ಫೀಲ್ ಲೈಕ್. ತುಂಬಾ ಸಿಂಪಲ್ ಆಗೂ ಇದೆ ರೆಸಿಪಿ. ಹೌದು. ಅನ್ನ ಉಳಿದ್ರೆಲ್ಲ ಮಾಡ್ಬೋದು. ಅದು ಒಂದು ಒಳ್ಳೆ ಇದನ್ನೇ ಆಕ್ಚುಲಿ. ವೀಕ್ಷಕರೇ, ಸಂಗೀತ ಅವ್ರು ಮಾಡಿರೋ ರೈಸ್ ಪಕೋಡ ರೆಡಿ ಆಗಿದೆ. ಸೊ ಇದಕ್ಕೆ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ಅಷ್ಟರೊಳಗಡೆ ನಾವು ಇದನ್ನ ಖಾಲಿ ಮಾಡ್ತೀವಿ. ರೈಸ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಅನ್ನ ಅರ್ಧ ಬಟ್ಲು, ಕಡಲೆ ಹಿಟ್ಟು 4 ಟೀ ಚಮಚ, ಪುದೀನ 2 ಟೀ ಚಮಚ, ಓಂ ಕಾಳು ಅರ್ಧ ಟೀ ಚಮಚ, ಹಸಿಮೆಣಸಿನಕಾಯಿ 2 ಟೀ ಚಮಚ, ಅಚ್ಕಾರದ ಪುಡಿ 1 ಟೀ ಚಮಚ, ಅರಿಶಿಣ ಅರ್ಧ ಟೀ ಚಮಚ, ಈರುಳ್ಳಿ 1 ಬಟ್ಟಲು, ಕೊತ್ತಂಬರಿ ಸೊಪ್ಪು 2 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಚಮಚ, ಮೊಸರು 1 ಬಟ್ಟಲು, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬೌಲ್ಗೆ ಅನ್ನ, ಕಡಲೆ ಹಿಟ್ಟು, ಪುದೀನ, ಓಂಕಾಳು, ಹಸಿಮೆಣಸಿನಕಾಯಿ, ಅಚ್ಕಾರದ ಪುಡಿ, ಅರಿಶಿಣ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪಕೋಡ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿಕೊಳ್ಳಿ. ಬಾಣ್ಲೆಗೆ ಎಣ್ಣೆ ಹಾಕಿ ಕಾದ ಬಳಿಕ ತಯಾರಿಸಿಕೊಂಡ ಹಿಟ್ಟನ್ನು ಉಂಡೆ ಆಕಾರದಲ್ಲಿ ಎಣ್ಣೆಗೆ ಬಿಟ್ಟು ಅವನ್ನ ಕಂದು ಬಣ್ಣ ಬರೋವರೆಗೂ ಕರೆದುಕೊಂಡ್ರೆ ರುಚಿಯಾದ ಬಿಸಿ ರೈಸ್ ಪಕೋಡ ರೆಡಿ ಟು ಈಟ್. ಈಗ ರೈಸ್ ಪಕೋಡ ತಿನ್ನೋಣ. ಇಲ್ಲ, ನಾನೇ 3 ದಿನದಿಂದ ಚೈತ್ರಾಗೆ ತುಂಬಾ ಪ್ರೀತಿಯಿಂದ ಬಡಿಸ್ತಾ ಇದ್ದೀನಿ. ಪಾಪ 2 kg ಜಾಸ್ತಿ ಒಂದಿಲ್ಲ, ಅಲ್ವಾ? 200 ಜಾಸ್ತಿ ಆಗಿರಲ್ಲ ಅವಳು. ಓಕೆ, ಸಾಕು. ಅಲ್ಲಿ ಮಾಡ್ತಾನೆ ತಿಂದಿದ್ದು 5 ಇತ್ತು, ಇಲ್ಲೊಂದು 2 ಹಾಕಿ ಸಾಕು. ಸಾಕಾ? ಅಲ್ಲ, ನಮ್ಮನೆ ಪಾರ್ಸಲ್ ತಗೊಂಡು ಹೋಗ್ತೀನಿ. ಸೊ ಸಾಸ್ ಬೇಕಾ? ಸಾಸ್ ನಂಗೆ ಬೇಕು. ರವಿ ಸಾಸ್ ಬೇಕಾ? ಪ್ಲೀಸ್. ಸೊ ಯಾಕೆ ಸಾಸ್ ಬೇಕಂದ್ರೆ ಪ್ಲೀಸ್ ಅಂದಿದ್ದು? ಈ ಹೇರ್ ಸಾಸ್ ಅಲ್ಲ, ನನ್ಗೆ ಇಷ್ಟ ಆಗಲ್ಲ ಸಾಸ್ ಎಲ್ಲ. ಆಮೇಲೆ ನೋಡಮ್ಮ, ನಮ್ಮ ಮಂಡ್ಯದಲ್ಲಿ ಉಪ್ಸಾರು ಖಾರ, ಹುಳಿ ಸಾರು ಈ ತರ ಬೆಳೆದವ್ರು ನಾವು. ನಮ್ಗೆ ಇಲ್ಲಿ ಸಾಸು, ಅದ್ರಲ್ಲಿ ಅದೇನೋ ಇನ್ನೊಂದೇನೋ ಆ ತರದೆಲ್ಲ ಕೆಚಪ್ ಅದೆಲ್ಲ ಖಂಡಿತವಾಗ್ಲೂ ನಮ್ಗೆ ಇಷ್ಟ ಆಗಲ್ಲ. ಪಕ್ಕ ನಾಟಿ ಫುಡ್, ನಾಟಿ ಊಟ ಅಂದ್ರೆ ಬಸ್ಸಾರು, ಮುದ್ದೆ. Cheers.
ಓಕೆ, ಅದಕ್ಕೆ ಹೇಳೋದು ಅನ್ನ ಅನ್ನನೇ ಅಂತ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ನೈಸ್. ಸೊ ಇವಾಗ ಟೆಲ್ ಮಿ ಸಮಥಿಂಗ್ ವಾಟ್ ಯುವರ್ ಮ್ಯಾರಿಡ್ ಲೈಫ್. 13 years ಆಗಿದೆ. ಬಟ್ ಇದು ಮ್ಯಾರೇಜು ಗಂಡ ಹೆಂಡತಿ ಫೀಲಿಂಗ್ ಇಲ್ಲ ನನಗೆ. ಐ ಥಿಂಕ್ ಇಟ್ಸ್ ಬಿಕಾಸ್ ನಾವು ಫ್ರೆಂಡ್ಸ್ ಆಗಿದ್ದು, ಫ್ರೆಂಡ್ಸ್ ಫಾಲೋಯಿಂಗ್ ಇನ್ ಲವ್, ಆಮೇಲೆ ಹಂಗೆ ಮದ್ವೆ ಆಗಿದ್ದು. ಸೊ ಆ ಫ್ರೆಂಡ್ಶಿಪ್ ನ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಅಂಡ್ ರವಿ ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ನಾವಂತಲ್ಲ, ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಒಂದೇ, ಗಂಡ ಹೆಂಡತಿ ಅನ್ನೋ ತರ ಈ ಡಿಫ್ರೆನ್ಶಿಯೇಟ್ ಇದೆಯಲ್ಲ, ಅದನ್ನ ಹಳೆ ಕಾಲದಿಂದ ಒಂದು ಅದು ಏನೋ ಪದ್ಧತಿ ಅಂತ ಬಂದ್ರೆ ಬೇಡ, ಅದು ಬೇಡ. ಯಾವತ್ತೂ ಅವರು ಹೊರಗಡೆಯಿಂದ ಬಂದಿರೋ ನಮ್ಮ ಮನೆಗೆ ಬಂದಾಗ ನಾನು ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು. ನಾನು ಅವಳಿಗೆ ಒಬ್ಬ ಫ್ರೆಂಡ್ ಆಗಿದ್ರೆ ಲೈಫ್ ಲಾಂಗ್ ನಾವೇನೇ ಜಗಳ ಆಡಿದ್ರು ಇಮಿಡಿಯೇಟ್ ಆಗಿ ಒಂದು 5-10 ಅಥವಾ 10 ನಿಮಿಷದಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀವಿ, ಚೆನ್ನಾಗಿರ್ತೀವಿ. ಯಾವಾಗ ನಾನು ಮೇಲು ನಾನು ಕೀಳು ಅಂತ ಎಲ್ಲಿ ಬರುತ್ತೆ ಅಂದರೆ ಗಂಡ ಹೆಂಡತಿ ಅನ್ನೋದು ಬರುತ್ತೆ. ಸೊ ಅದು ಬೇಡ ಅಂತ ಆಯಿತು. 13 ವರ್ಷ ಆಯಿತು. ಇವತ್ತಿನವರೆಗೂ ನಾವು ಸಣ್ಣ ಪುಟ್ಟ ಜಗಳ ಆಡಿದ್ದೇವೆ ಹೊರತು, ಆ ಜಗಳ ಆಡಿದ್ರು ಇಮಿಟ್ ಒಂದು 15 ನಿಮಿಷದಲ್ಲಿ ಸರಿ ಹೋಗಿ ಯಾರಾದರೂ ಒಬ್ರು ಸೋಲ್ತೀವಿ. ನಾನಂತೂ ಎಷ್ಟು ಸರಿ ಸೋಲ್ತೀನಿ. ಅಯ್ಯೋ, ಗೊತ್ತಿತ್ತು ಹಂಗ ಅಂದೆ ಅಂತ. ಸಿ ಸೋಲ್ಬೇಕು ಆಯ್ತಾ, ಗಂಡ ಆದವ್ರು ಸೋಲ್ಬೇಕು ಅಂಡ್ ಸಮ್ ಟೈಮ್ಸ್ ಹೆಂಡತಿ ಆದವಳು ಬಟ್ ಅದೇನಂದ್ರೆ ಬೇಸಿಕಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಬೇಕು. ಐ ಥಿಂಕ್ ದಟ್ ಇಸ್ ಅದಕ್ಕೆ ನಮಗ್ ಈಸಿ ಅನ್ಸುತ್ತೆ. ಯಾಕಂದ್ರೆ ಫ್ರೆಂಡ್ಸ್ ಆಗೇ ಇದ್ದವರು, ಫ್ರೆಂಡ್ಸ್ ಆಗಿ ಮದುವೆ ಆದವರು, ಸೊ ಅದು ಹಂಗೆ ಕಂಟಿನ್ಯೂ ಮಾಡಿ. ಐ ಥಿಂಕ್ ಆ ತರ ಇದ್ರೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ನಮಗ್ ಗೊತ್ತಾಗೋದು ಇಲ್ಲ ಇಷ್ಟು ವರ್ಷ ಆಗಿದೆ ಅಂತ. ಈಗ 13 ಅಂದಾಗ ನಂಗೆ ಸಡನ್ಲಿ ಐ ಆಮ್ ಫೀಲಿಂಗ್ ಓಲ್ಡ್, ಬಟ್ ಯುನೋ ಅವಾಗ್ಲೇನೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಅದಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೇಕಿರೋದು ಗಂಡ ಅದೊಂದು. ಯಾಕಂದ್ರೆ ಹೆಂಡತಿ ಅದವಳು ಹೇಳ್ತಾ ಇರೋದಕ್ಕೆ ಆಗೋದಿಲ್ಲ ಅಲ್ವಾ, ಓನ್ ವಿ ಆರ್ ಈಕ್ವಲ್ ಅಂತ. ಸೊ ಐ ಥಿಂಕ್ ಆ ತರ ರವಿ ಇಸ್ ಡನ್ ಅ ಗುಡ್ ಜಾಬ್ ಐ ಫೀಲ್. ಸೊ ಯಾವತ್ತು ಹೇಳಿರ್ಲಿಲ್ಲ, ಸೊ ಇವತ್ತು ಹೇಳ್ತಾ ಇದೀನಿ. ಗುಡ್. ಸೊ ರವಿ ಒಂದಿನಕ್ಕೂನು ಊಟ ಚೆನ್ನಾಗಿಲ್ಲ, ಇದೇ ಬೇಕು ಅದೇ ಬೇಕು ಅಂದಿಲ್ಲ. ಸೊ ಒಂದಿನಕ್ಕೂನು ಜಗಳ ಆಡಿ 15 ನಿಮಿಷದಲ್ಲಿ ಸಾರಿ ಕೇಳ್ದಿರಾ ಇಲ್ಲ. ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್, ಒಂದು ಸ್ವಲ್ಪ ಗ್ರೇಸ್. ಇಲ್ಲ ಸಾರಿ ಕೇಳ್ದೇರ ಇಲ್ಲ ಅನ್ನೋ ಹಂಗೆ ನೀನು ಹೆಂಗ್ ಒಪ್ಕೋತೀಯ? ನಾನು ಏನು ಹೇಳಲಿಲ್ಲ, ಚೈತ್ರ ಹೇಳಿದ್ನ ಏನಾದ್ರು ಏನಿಲ್ಲ. ಒಂದೊಂದ್ಸಲಿ ಮಾತ್ರ ಸಾರಿ ಹೇಳೋದು. ಅವಾಗ ನಾನೇ ಎಕ್ಸ್ಪ್ಲೈನ್ ಮಾಡ್ಬೇಕು ಯಾಕಿದ ಅವ್ನ್ ತಪ್ಪು ಅಂತ. ಅವಾಗ ಹಾ ಕರೆಕ್ಟ್ ಸಾರಿ, ಅದಕ್ಕೂ ನಾನೇ ಮಾತಾಡಿರ್ತೀನಿ. ಓಕೆ ಹಾ ಹೇಳಿಸ್ತೀನಿ, ಬಟ್ ಸಾರಿ. ಆಮೇಲೆ ಮೋರ್ ಆಸ್ ಅ ಫ್ರೆಂಡ್ ಅಲ್ವಾ, ಹಿ ಟ್ರೀಟ್ಸ್ ಯು ಲೈಕ್ ಅ ಕ್ವೀನ್. ಓಕೆ, I'll not say no. So very nice to see perfect family, happy family. Thank you. Really, congratulations. Thank you so much. Stay happy and stay blessed always. Thank a lot. you so much. ಸಿಂಪಲ್ ಎಷ್ಟು ನಾವೆಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಲೈಫ್. ಈಗೋ ಇರಬಾರ್ದು. ಒಂದೊಂದ್ಸರಿ ಬರುತ್ತೆ ತುಂಬಾ, ಒಂದ್ಸರಿ ಬಹಳ ಕೆಟ್ಟ ಕೋಪಗಳು ಬರುವಂತ ಸಂದರ್ಭಗಳೆಲ್ಲ ಬರ್ತಿರ್ತವೆ, ಏನೋ ಒಂದು ಸಣ್ಣದ್ರಲ್ಲಿ. No, we've had horrible fights ಆಗಿದೆ ನಮ್ಮಲ್ಲಿ. ಬಟ್ ಏನಂದ್ರೆ ಅದನ್ನ ಒಂದು ಕ್ಷಣ ಆ ಸೆಕೆಂಡ್ ಪಾಸ್ ಆಗ್ಬಿಟ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಆ ಸೆಕೆಂಡ್ ಪಾಸ್ ಆಗೋದೇ ತುಂಬಾ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ನಾವು ಜಗಳನೇ ಆಡಲ್ಲ, ನಾವು ಆದರ್ಶ ದಂಪತಿಗಳನ್ನದೆಲ್ಲ ಸುಳ್ಳು, ಅದೆಲ್ಲ ನಂಬೋದು ಇಲ್ಲ, ನಾವು ಹೇಳೋದಿಲ್ಲ. ಬಟ್ ಆಗ್ತಿರುತ್ತೆ. ಆ ಸೆಕೆಂಡ್ ಪಾಸ್ ಆಗೋದಕ್ಕೆ ಏನಾದ್ರು ಟ್ರೈ ಮಾಡ್ಬೇಕು ಅವಾಗ ಅಷ್ಟೇ. ಇಲ್ಲ ಆ ತರ ಆದಾಗ ಕೈಯಲ್ಲಿ ಏನಿದ್ರು ಹೊಡೆದಾಕ್ಬಿಟ್ಟು, ಇಲ್ಲ ಇವ್ರು ಹೊಡೆದಾಕ್ತಾರ ಸುಮ್ನೆ ಏನೋ ಒಂದು ಕೈಯಲ್ಲಿ. ಯೂಶಲಿ ಮೊಬೈಲ್ ಫೋನ್ ಇರುತ್ತೆ. ಅಯ್ಯೋ ಅದು ಆ ಕಾಲ, ಈ ಕಾಲದಲ್ಲಿ ಈಗಿಲ್ಲ. ಅದು ಮೊಬೈಲ್ ಫೋನ್ಸ್ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗ್ದಂಗೆ ನಮಗ್ ಸ್ವಲ್ಪ ಕಮ್ಮಿ ಇತ್ತು ಮೊಬೈಲ್ ಇದೆಲ್ಲ ಬೆಲೆ ಇಲ್ಲ. ಆಗ ಹೊಡೆದಾಕ್ಬಿಟ್ಟು ಇನ್ನೊಂದು ಬರ್ತಿತ್ತು. ಈಗೆಲ್ಲವೂ ಜಾಸ್ತಿ ಆಗಿದೆ. ಸುಮ್ಮನೆ ಹೊಡೆದಾಕ್ಬಿಟ್ಟು ನನ್ನ ತಲೆ ಮೇಲೆ ನಾನೇ ಗುಂಡಿ ತೊಡ್ಕೊಂಡ್ಬಿಟ್ಟು ನಾನೇ ಮಣ್ಣು ತುಂಬ್ಕೊಬೇಕು, ಯಾಕೆ ಬೇಕಾದೆಲ್ಲ. So Ravi, next movies, next projects. ನೆಕ್ಸ್ಟ್ ಮೂವಿ ಬಂದು ನಂದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಒಂದು ನನಗೆ ತುಂಬಾ ಇಷ್ಟವಾದಂಥ ಸಬ್ಜೆಕ್ಟು. ಆಫ್ಟರ್ ಪಯಣ ಅಂಡ್ ದೇವರಾಣೆ ಸಿನಿಮಾ ಆದ್ಮೇಲೆ ನನಗೆ ತುಂಬಾ ಇಷ್ಟವಾದಂಥ ಒಂದು ಸಬ್ಜೆಕ್ಟ್ ಬಂದಿದೆ. ಅದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅಂದ್ರೆ ಇವತ್ತಿನ ಭ್ರಷ್ಟಾಚಾರ ಏನ್ ನಡೀತಾ ಇತ್ತು ಅಂದ್ರೆ ಮೊನ್ನೆವರೆಗೂ, ಅದ್ರ ಬಗ್ಗೆ ಒಂದು. ಅಂಡ್ ಈ ಬರುವ 23rd ನಾನು ನಮ್ಮ ಗೋಲ್ಡನ್ ಸ್ಟಾರ್ ನನ್ನ ಆತ್ಮೀಯ ಗೆಳೆಯ ಗಣೇಶ ಅಂಡ್ ರಮೇಶ್ ಅರವಿಂದ್ ಅವರ ಡೈರೆಕ್ಷನ್ ಅಲ್ಲಿ ಸುಂದರಾಂಗ ಜಾಣ ಸಿನಿಮಾ ಬರ್ತಿದೆ. ಸೊ ನಮ್ಮಿಬ್ರು ಪೇರ್ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಸಿನಿಮಾದಲ್ಲಿ. ಕಾಮಿಡಿ 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 ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಅದು ನಮ್ಮ ಗಣಪ ಇದ್ದ ಕೇಳಬೇಕಾ, ಅವನ ಜೊತೆಗೆ ನಾನಿದ್ರೆ ಇನ್ನೂ ನನಗೆ ಬೆಟ್ಟನ ಈ ಹಿಮಾಲಯ ಪರ್ವತವನ್ನ ಈಸಿಯಾಗಿ ಹತ್ತದಷ್ಟು ನನಗೆ ಖುಷಿ ಆಗ್ತಿರುತ್ತೆ ಅವನ ಜೊತೆಗಿದ್ರೆ. ಅವ್ನ ಎಲಿಮೆಂಟ್ಸ್ ಕೊಡ್ತಾ ಹೋಗ್ತಿರ್ತಾನೆ, ಆಕ್ಟ್ ಮಾಡ್ತಾ ಹೋಗ್ತಿರ್ತೀನಿ. ಅಷ್ಟು ಚೆನ್ನಾಗಿ ನನಗೆ ಅವಾಗ ಇನ್ಪುಟ್ಸ್ ಎಲ್ಲ ಕೊಡ್ತಿರ್ತಾನೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ.
ಅದನ್ನ ಜನಗಳು ನೋಡಿ ತುಂಬಾ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ನನಗಿದೆ. ಅದು ರಮೇಶ್ ಅರವಿಂದ್ ಡೈರೆಕ್ಷನ್, ನನ್ನ ಡ್ರೀಮ್ ಕಮ್ ಟ್ರೂ ಅದು. ಓಕೆ, ಗುಡ್ ಲಕ್. ನಿಮ್ಮೆಲ್ಲ ಮುಂಬರುವ ಫಿಲ್ಮ್ಗಳು ಹಿಟ್ ಆಗ್ಲಿ, ನಿಮ್ಗೆ ಒಳ್ಳೆ ಹೆಸರು ತರ್ಲಿ ಅಂತ ಆಶಿಸ್ತೀವಿ. ಸೊ ಇವಾಗ ಕೈ ತೊಳ್ಕೊಳಕ್ ಹೋಗೋಣ. ಪ್ಲೀಸ್. ಥ್ಯಾಂಕ್ ಯು ಸಂಗೀತ, ತುಂಬಾ ಚೆನ್ನಾಗಿತ್ತು ರೈಸ್ ಪಕೋಡ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ನೀವ್ ಇಲ್ಲಿ ಬಂದಿದ್ದಕ್ಕೆ ಏನ್ ಅನಿಸ್ತಾ ಇದೆ? ನಿಮ್ ಜೊತೆ ಶೋ ಮಾಡೋದಕ್ಕೆ ತುಂಬಾ ಖುಷಿ. ಈ ಒಂದು ಕಾರ್ಯಕ್ರಮ ನಮ್ ಫೇವ್ರೆಟ್ ಕಾರ್ಯಕ್ರಮ. ಸೊ ನಾವು ಬಂದಿದ್ ನಮಗ್ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸೊ ರವಿ ಅವರು 3 ದಿನದಿಂದ ಅಡ್ಗೆ ಮನೇಲಿ, ಲೈಫ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ, 3 ದಿನದಿಂದ ಅಡ್ಗೆ ಮನೇಲಿ ಇದ್ದಾರೆ. ಸೊ ನಿಮ್ಗೆ ಹೇಗ ಅನಿಸ್ತು? ನಂಗೆ ತುಂಬಾ ಖುಷಿ ಆಗಿದೆ. ಸ್ಟಾರ್ ಸವಿರುಚಿ ಅಂತ ಪ್ರೋಗ್ರಾಮ್ ನಾವೆಲ್ಲರೂ ನೋಡ್ತಿರ್ತೀವಿ. ಮನೇಲಿದ್ದಾಗ 100% ನೋಡ್ತೀನಿ, ಇಲ್ಲದೆ ಇದ್ದಾಗ ಸ್ವಲ್ಪ ದಿನ ಮಿಸ್ ಮಾಡ್ಕೋತೀನಿ. ಇಡೀ ಕರ್ನಾಟಕದವ್ರು ನೋಡ್ತಿರ್ತಾರೆ. ಇದೊಂದು ಬೇರೆ ತರದ ಅಡಿಗೆ. ಆದ್ರೆ ನಿಮ್ಮ ಲೈಫಿನ ಜರ್ನಿ ಮತ್ತೆ ಇಲ್ಲಿ ನಿಮ್ ಬಗ್ಗೆ ಮಾತಾಡೋದು, ನಿಮ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಮಾತಾಡಿ ನಿಮ್ಗೆ ಹೇಗ ಅನ್ನಿಸ್ತು? ಇಲ್ಲ, ಚೆನ್ನಾಗಿರುತ್ತೆ. ಅದು ಯಾರು ಕೇಳ್ಬೇಕು ನಮ್ಗೆ ಎಕ್ಸ್ಪೀರಿಯನ್ಸ್. ಇಲ್ಲ ಅಂದ್ರೆ ನಾನು ಇವಳಿಗೆ ನಾನು ಇಬ್ಬರೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದೇನು ಪ್ರಯೋಜನ ಇರಲ್ಲ. ಬಿಕಾಸ್ ನಮ್ ವೀಕ್ಷಕರಿಗೂ ಎಲ್ಲಾರ್ಗುನು ಅದನ್ನ ಕೇಳೋ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಅವ್ರಿಗೂ ಸ್ಟಾರ್ಗಳ ಲೈಫ್ ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಕಾತರ ಇರುತ್ತಲ್ವಾ. ಸೊ ಅದನ್ನೆಲ್ಲ ನೋಡೋದಕ್ಕೆ ನೀವುಗಳು ಬಂದು ಇಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ. ಸೊ ನಿಮ್ಗೆ ಸ್ಟಾರ್ ಸವಿರುಚಿ ಮತ್ತು ಸುಪ್ರಿಯಾನಿ ಪ್ರೊಡಕ್ಷನ್ಸ್ ಕಡೆಯಿಂದ ಒಂದು ಸಣ್ಣ ಕಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Thank you so much for coming. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಕ್ಷಕರೇ, 3 ದಿನದಿಂದ ರವಿಶಂಕರ್ ಅವರು ಮತ್ತು ಅವ್ರ ಫ್ಯಾಮಿಲಿನ ನೋಡಿದ್ರಿ. ನಾಳೆ ಯಾವ ಸೆಲೆಬ್ರಿಟಿ ಬರ್ತಾರೆ ಮತ್ತು ಅವ್ರ ಲೈಫಿನ ಯಾವ್ಯಾವ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೋತಾರೆ ನೋಡೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಥ್ಯಾಂಕ್ ಯು ಸೋ ಮಚ್. ಈ ತರದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಟಾರ್ ಸವಿರುಚಿಯ ಒಂದು ತಂಡಕ್ಕೆ ಹಾಗೂ ಕಲರ್ಸ್ ಕನ್ನಡ, ನನ್ನ ಪ್ರೀತಿಯ ಒಂದು ಚಾನಲ್, ಆ ಚಾನಲ್ ಅವರು ಕೂಡ ಅನಂತ ಧನ್ಯವಾದಗಳು ನಮ್ಮ ಅಂದ್ರೆ ದಂಪತಿಗಳ ಕಡೆಯಿಂದ. ಸೊ ವೀಕ್ಷಕರೇ, ನಾಳಿನವರೆಗೂ ನಮ್ಮ ಕಡೆಯಿಂದ ಬಾಯ್. ಬಾಯ್, ಸಿ ಯು.